ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಲಿಕ್ಕೋಸ್ಕರ ಅಂತಾನೆ ನಾವು ಟ್ರಿಪ್ಪಿಗೆ ಬಂದಿದ್ದು. ನೋಡಿ ಇದೆ ಬಿಲ್ಡಿಂಗ್. ದಿನ ಎಕ್ಸ್ಪೀರಿಯನ್ಸ್ ಮಾಡಿದ್ ಮಾತ್ರ ಸೂಪರ್ ಆಗಿತ್ತು. 78th ಫ್ಲೋರಿಗೆ ಬಂದ್ವಿ. ಫುಲ್ ಟಾಪ್ ಅಲ್ಲಿ ಇದೀವಿ ಈಗ. ಪ್ರಿಯಾರಿಟಿ ಸೀಟ್ಸ್ ಅಲ್ಲಿ ಯಾರು ಗೊತ್ತಿಲ್ಲ, ರಶ್ ಎದುರು ನಿಂತಿದ್ದಾರೆ. ಹಾಯ್, ಹೆಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 17th ನವಂಬರ್, 1 ಇಯರ್ ಆಯಿತು ನಮಗೆ ಮದುವೆ ಆಗಿ. ಫಸ್ಟ್ ಇಯರ್ ಆ್ಯನಿವರ್ಸರಿ ನಮ್ಮದು. ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಲಿಕ್ಕೋಸ್ಕರ ಅಂತಾನೆ ನಾವು ಟ್ರಿಪ್ಪಿಗೆ ಬಂದಿದ್ದು. ಕಿಶೋರ್, ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಫಸ್ಟ್ ಆ್ಯನಿವರ್ಸರಿ. ಥ್ಯಾಂಕ್ ಯು ರಚಿತಾ. ನಂಗೆ ಹೇಳಲ್ವಾ? ಹ್ಯಾಪಿ ಆ್ಯನಿವರ್ಸರಿ. ಕೇಳಿ ಹೇಳ್ಸ್ಕೊಬೇಕು. ಹೇಳ್ತೀನಲ್ಲ, ಯಾವಾಗಲೂ ಹೇಳ್ತೀನಲ್ಲ. ಏನು ಯಾವಾಗಲೂ ಹೇಳ್ತೀರಾ? ಸೀಕ್ರೆಟ್ ಅದಲ್ಲ. ಸೀಕ್ರೆಟ್ ಅಂತೆ. ಸೊ ಇವಾಗ ನಾವು ಮ್ಯಾಜಿಕಲ್ ಪ್ಲೇಸಸ್ನ ವಿಸಿಟ್ ಮಾಡೋದಕ್ಕೋಸ್ಕರ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಇವತ್ತೆಲ್ಲ ಸ್ಪೆಷಲ್ ಆಗಿರುತ್ತೆ ಅನಿಸುತ್ತೆ. ನೋಡ್ಕೊಂಡೆ ಪ್ಲ್ಯಾನ್ ಮಾಡಿದ್ವಿ. ಯಾವ್ಯಾವ ಪ್ಲೇಸಸ್ ಅಂತ ಹೇಳಲ್ಲ, ಒಂದೊಂದೇ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಯಾವ್ದ್ಯಾವುದು ಅಂತ ಆಗ. ಸೊ ಇವಾಗ ತಿಂಡಿ ಆಯಿತು, ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು. ಇಲ್ಲೇ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇನ್ನೇನು ಇವಾಗ ಹೊರಡಬೇಕು. ಇಲ್ಲಿಂದ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಾಣ್ತದೆ ಅಲ್ಲ, ಇಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಫೈನಲಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ಗೆ ಬಂದ್ವಿ. ಹಿಂದೆ ಬಿಲ್ಡಿಂಗ್ ಎಷ್ಟು ಕವರ್ ಆಗ್ತಿದ್ಯಾ ನೋಡಿ ಈ ಫೋನಲ್ಲಿ. ಸೊ ಇಲ್ಲಿ 78th ಫ್ಲೋರಿಗೆ ಹೋಗ್ತಾ ಇದ್ದೀವಿ ನಾವೀಗ ಸ್ಕೈ ವಾಕ್ ಮಾಡೋಕ್ಕೆ. ಸೊ ಸಖತ್ ಭಯ ಆಗ್ತಾ ಇದೆ. ನಮ್ಮ ಆ್ಯನಿವರ್ಸರಿ ನಾವು ಸ್ಕೈ ವಾಕ್ ಬುಕ್ ಮಾಡಬೇಕು. ವೆದರ್ ಕೂಡ ತುಂಬ ಸಪೋರ್ಟ್ ಮಾಡ್ತಿದೆ ಇವತ್ತು. ನಿನ್ನೆವರೆಗೂ ಫುಲ್ ಬಿಸಿಲಿತ್ತು, ಇವತ್ತು ಫುಲ್ ಕ್ಲೌಡಿ ಇದೆ. ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ ಇದೆ ಬಿಲ್ಡಿಂಗ್. ಮತ್ತಿನ್ನು ನನ್ನ ಔಟ್ಫಿಟ್ ತೋರಿಸ್ತೀನಿ ನಿಮಗೆ. ಕಿಶೋರ್, ನನ್ನ ಔಟ್ಫಿಟ್ ತೋರಿಸಿ. ಎಲ್ಲೋಗಂತ ತೋರಿಸ್ತಾ? ಇಲ್ಲೂ ಗಣೇಶ ಮಾಡಿಟ್ಟಿದ್ದಾರೆ. ಸ್ಟೇಟ್ಸ್ So we came to 74th floor. ನಾವೀಗ 74th ಫ್ಲೋರಲ್ಲಿ ಇದ್ದೀವಿ. ನನ್ನ ಹಿಂದೆ ಬ್ಯಾಕ್ ಸೈಡ್ ಕಾಣ್ತಾ ಇರೋ ಬಿಲ್ಡಿಂಗ್ ಎಲ್ಲ ದೊಡ್ಡ ಬಿಲ್ಡಿಂಗ್ ಎಲ್ಲ ಸ್ಮಾಲ್ ಬಿಲ್ಡಿಂಗ್ಸ್ ಆಗಿ ಕಾಣ್ತಾ ಇದೆ. ನಾವು ಆಲ್ಮೋಸ್ಟ್ 6K ಸ್ಪೆಂಡ್ ಮಾಡಿದ್ವಿ, ಬಟ್ ವರ್ತ್ ಇಟ್ ಅನ್ಸುತ್ತೆ. ಇದು 74th ಫ್ಲೋರು, ಜಸ್ಟ್ ವ್ಯೂ ಕೊಟ್ಟಿದ್ದಾರೆ. 76th ಫ್ಲೋರು ಸ್ಕೈ ವಾಕ್ ಇದೆ. ಈಗ ಫಸ್ಟ್ 78th ಫ್ಲೋರ್ ಸ್ಕೈ ವಾಕ್ ಇದೆ. ಫುಲ್ ಈಗಲೇ ನಂಗೆ ಮೈಯೆಲ್ಲ ಜುಮ್ ಅಂತಿದೆ. ಇಲ್ಲಿ ನೋಡಿ, ಹತ್ರ ಹೋಗೋಕ್ಕೂ ಭಯ ಆಗ್ತದೆ. ವ್ಯೂ ಮಾತ್ರ ಸೂಪರ್ ಆಗಿದೆ. ದೊಡ್ಡ ಬಿಲ್ಡಿಂಗ್ ಕೂಡ ಚಿಕ್ಕದಾಗಿ ಕಾಣ್ತಾ ಇದೆ. ಈ ಟ್ರೈನ್ ಎಲ್ಲ ಎಷ್ಟು ಕೆಳಗಿದೆ. ತರ ಕಾಣ್ತಾ ಇತ್ತು ಮೆಟ್ರೋ. ಇಲ್ಲ, ಟ್ರೈನ್ ಇವಾಗ ಹೋಯ್ತು. ಆಕ್ಚುಲಿ ಅವಾಗಲೇ ವಿಡಿಯೋ ಮಾಡಿದ್ರೆ ಟಾಯ್, ಅದೇ ಚಿಕ್ಕ ಟಾಯ್ಸ್ ತರ ಕಾಣ್ತಾ ಇದೆ ಎಲ್ಲ. 78th ಫ್ಲೋರಿಗೆ ಬಂದ್ವಿ. ಫುಲ್ ಟಾಪ್ ಅಲ್ಲಿ ಇದೀವಿ ಈಗ. ಇಲ್ಲಿ ಎಲ್ಲ ಸ್ಕೈ ವಾಕ್ಗೆ ಕ್ಯೂ ನಿಂತಿದ್ದಾರೆ.
ಹೇಳ್ತಾ ಇದ್ದೋ ಎಷ್ಟೆಲ್ಲ ಬೇಕಾದ್ರೆ ಹೋಗ್ಬೋದು. ನಾವು ಹೋಗ್ಬೇಕು. ಅದ್ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಕಿಶೋರ್ ಫುಲ್ ಫೀಲ್ಸ್ ತಗೋತಾ ಇದ್ದಾರೆ. ಫುಲ್ ಜೀವ ಡವ ಡವ ಅಂತ ಇದೆ. ಕಿಶೋರ್ ಎಲ್ಲ ಚಿಕ್ಕ ಚಿಕ್ಕದಾಗ ಕಾಣ್ತಾ ಇದೆ. ಎಲ್ಲ ಹೆಂಗ್ ಕೂತಿಯಾರ ನೋಡಿ, ನಂಗೆ ಇಳಿಯಕ್ಕೂ ಭಯ ಆಗ್ತಾ ಇದೆ. ಒಳಗಡೆ ಎಲ್ಲ ಫೋನ್ಸ್ ಅಲೋಡ್ ಇಲ್ಲ, ಆಚೆನೆ ನಿಂತ್ಕೊಂಡು ವಿಡಿಯೋ ಮತ್ತೆ ಫೋಟೋಸ್ ತಕೊಳ್ಬೇಕು. ಕೆಳಗಡೆ ವ್ಯೂ ನೋಡಿ ತೋರಿಸಿ, ಕಾಣಿಸ್ತಿದ್ಯಾ? ವ್ಯೂ ಮಾತ್ರ ಸೂಪರ್ ಆಗಿದೆ. ಕೆಳಗಡೆ ನೋಡಿದ್ರೆ ಇಳಿಬೇಕಂತಾನೆ ಅನಿಸ್ತಾ ಇಲ್ಲ, ಅಷ್ಟು ಭಯ ಆಗ್ತಾ ಇದೆ. ನಾನ್ ಮೆಟ್ಲು ಮೇಲೆ ಓಡಿಸ್ತೀನಿ. ಆನಿವರ್ಸರಿ ದಿನ ಎಕ್ಸ್ಪೀರಿಯನ್ಸ್ ಮಾಡಿದ್ ಮಾತ್ರ ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ಮಾತ್ರ ನಾನು ರೆಕಮೆಂಡ್ ಮಾಡೇ ಮಾಡ್ತೀನಿ. ಎಲ್ಲರೂ ಮಾಡೇ ಮಾಡಿ ಇದನ್ನ ಲೈಫಲ್ಲಿ ಒಂದ್ಸಲ. ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ. ಬೆಸ್ಟ್ ಥಿಂಗ್ ಏನಂದ್ರೆ ಇದಕ್ಕೆ ಟೈಮ್ ಲಿಮಿಟ್ ಇರೋದಿಲ್ಲ. ಮಾರ್ನಿಂಗ್ 10 o'clock ಓಪನ್ ಆಗುತ್ತೆ, ಮಧ್ಯಾಹ್ನ 3:30 ಕ್ಲೋಸ್ ಆಗುತ್ತೆ. ಬಟ್ ಅಷ್ಟು ಗಂಟೆನೂ ನೀವೆಲ್ಲ ಆರಾಮಾಗಿ ಬೇಕಿದ್ರೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಟೈಮ್ ಲಿಮಿಟ್ ಇರೋದಿಲ್ಲ. ಸೊ ನೀವು ಎಷ್ಟನ್ನ ಫೋಟೋಸ್ ತಗೊಳ್ಬೋದು. ಆಚೆನು ಸ್ಟ್ಯಾಂಡ್ ಇಡಕ್ ಬಿಡ್ಲಿಲ್ಲ ಆಕ್ಚುಲಿ, ಇನ್ನೊಬ್ರ ಹತ್ರ ಕೇಳ್ಕೊಂಡು ಫೋಟೋಸ್ ತಕೊಂಡಿದ್ದು. ವ್ಯೂ ನೋಡಿ. ಇಲ್ಲಿ ವ್ಯೂ ನೋಡಿ, ಸೂಪರ್ ಆಗಿದೆ ಮಾತ್ರ. ಇದು ಇನ್ನೂ 1 ಫ್ಲೋರ್ ಮೇಲೆ ಸ್ಟೇರ್ಸ್ ಹಾಕಿದ್ದಾರೆ, ಕತ್ಕೊಂಡು ಬರ್ಬೋದು. ವ್ಯೂ ಮಾತ್ರ ಸೂಪರ್ ಆಗಿದೆ. ಇಲ್ಲೆಲ್ಲ ಸೀಟಿಂಗ್ ಫೆಸಿಲಿಟೀಸು ಇದೆ ನೋಡಿ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇಲ್ಲಿ ಕೂಡ ಒಂದು ಚಿಕ್ಕ ಕೂಲ್ ಡ್ರಿಂಕ್ ಶಾಪ್ ಇದೆ. ಅವ್ರ ಕಾಫಿ, ಟೀ, ಕೂಲ್ ಡ್ರಿಂಕ್ಸ್, ಆಲ್ ಡ್ರಿಂಕ್ಸ್ ಏನ್ ಬೇಕಾದ್ರೂ ಸಿಗತ್ತೆ. ನೀವು ಇಲ್ಲೇ ಬೈ ಮಾಡಿ ಇಲ್ಲೇ ಕುತ್ಕೊಂಡು ವ್ಯೂ ನೋಡ್ಕೊಳ್ತಾ ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ ಅಲ್ಲ? ರೂಮ್ 1 ಚೆನ್ನಾಗಿತ್ತು. ಪ್ಯಾರೆಟ್ಸ್ ಏನೋ ಲೇಸರ್ಸ್ ತರ ಮಾಡಿದ್ರು. ಬಟ್ ಅಲ್ಲಿ ಫೋನ್ ಯೂಸ್ ಮಾಡಂಗಿಲ್ಲ ಅಂತ ಹೇಳಿದ್ರು. ಇಲ್ಲಿ ಯೂಸ್ ಮಾಡಿ. ಕಡೆ ಜೋರ್ ಮಳೆ ಬರ್ತದೆ. ಹೆಂಗೋ ಸ್ಕೈ ವಾಕ್ ಮುಗಿಸ್ಕೊಂಡ್ವಿ ನಾವು. ಈಗ ಇನ್ನೊಂದು ಪ್ಲೇಸ್ಗೆ ಹೋಗೋದಕ್ಕೋಸ್ಕರ ನಾವು ಬಸ್ ಸ್ಟಾಪಲ್ಲಿ ಬಂದ್ಬಿಟ್ಟಿದ್ದೀವಿ. ಬಸ್ಸಲ್ಲಿ ಹೋಗೋಣ ಅಂತ. ಹತ್ರ ಇದೆ, ಒಂದು 20 minutes ಅಷ್ಟೇ. ಸೊ ಇದು ಕೂಡ ಹತ್ರನೇ ಇತ್ತು, ಒಂದು 300 meters ವಾಕ್ ಮಾಡ್ಕೊಂಡು ಬಂದ್ಬಿಟ್ವಿ. ಈಗ ಬಸ್ಸಲ್ಲಿ ಹೋಗ್ತೀವಿ. ಬಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲೇನು. ನಾವು ಸೆಕೆಂಡ್ ಪ್ಲೇಸಿಗೆ ಬಂದಿರೋದು ಇದೇನೆ, ಸ್ಪೇಸ್ ಆ್ಯಂಡ್ ಟೈಮ್ ಕ್ಯೂಬ್ ಅಂತ. ನನ್ನ ಮೈಕ್ ಆಫ್ ಆಗಿದ್ದರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನಿಲ್ಲಿ. ಅಲ್ಲಿ ನಾವು ಒಳಗಡೆ ಎಂಟರ್ ಆದಮೇಲೆ ಔಟ್ಸೈಡ್ ಹೇಗೆ ಹೋಗೋದಂತಲೇ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಎಲ್ಲ ಕಡೆ ಹುಡುಕ್ತಾ ಇದ್ವಿ. ಫುಲ್ ಮಿರರಲ್ಲಿ ಕಂಪ್ಲೀಟ್ ಕ್ಲೋಸ್ ಆಗಿತ್ತು. ಸೊ ಫೈನಲಿ ಹುಡುಕ್ತಾ ಹೊರಗಡೆ ಬಂದ್ವಿ ನಾವು. ಹೊರಗಡೆ ಬಂದಿದ ತಕ್ಷಣ ಇನ್ನೊಂದು ರೂಮ್ಗೆ ಎಂಟರ್ ಆದ್ವಿ ನಾವು. ಆ ರೂಮಲ್ಲಿ ಸೋಲಾರ್ ಸಿಸ್ಟಮ್ ಥೀಮಲ್ಲಿತ್ತು ಫುಲ್ಲು. ಅದು ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ನೆಕ್ಸ್ಟ್ ನಾವು 3D ರೂಮ್ಗೆ ಹೋಗಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅಲ್ಲೇ ಸುಮಾರು ಹೊತ್ತು, ಲೈಕ್ ಆಲ್ಮೋಸ್ಟ್ 30 to 40 minutes ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿದ ತಕ್ಷಣ ನೋಡಿದ್ದು ಎಲ್ಲ ಕಡೆ ವಾಲ್ ಮೇಲೆ ಮೆಮೊರೀಸ್ನೆಲ್ಲ ಬರೆದು ಸ್ಟಿಕ್ಕಿ ನೋಟ್ಸಲ್ಲಿ ಅಲ್ಲಿ ವಾಲ್ ಮೇಲೆ ಪೇಸ್ಟ್ ಮಾಡಿದರು. ಸೊ ಅದನ್ನೆಲ್ಲ ನೋಡಿ ನಾವು ಕೂಡ ಡಿಸೈಡ್ ಮಾಡಿದ್ವಿ, ನಾವು ಏನಾದರೂ ಬರೆದ್ಬಿಟ್ಟು ಪೇಸ್ಟ್ ಮಾಡೋಣ ಅಂತ. ಸೊ ನಾನೊಂದು ಎತ್ಕೊಂಡೆ ಅಲ್ಲಿ ತೊಗೊಂಡು ನಾನು ಬರೆದಿದ್ದು RCB
ಬಗ್ಗೆ ಏನಾದರೂ ಬರೆಯೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನನಗೆ RCB ಅಂದರೆ ತುಂಬ ಇಷ್ಟ. ನಾನು RCBನ ತುಂಬ ವರ್ಷಗಳಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಲಾಸ್ಟ್ ಇಯರ್ ಅವರು ಕಪ್ ಕೂಡ ಗೆದ್ದಿದ್ರು, ಅಂದರೆ 2024 ನನ್ನ ಬರ್ಡೇ ಟೈಮಲ್ಲಿ, ಅಂದರೆ ನನ್ನ ಬರ್ಡೇ ಜಸ್ಟ್ ಹಿಂದಿನ ದಿನ ಫೈನಲ್ ಮ್ಯಾಚ್ ನಡೀತು ಆ್ಯಂಡ್ ಅವತ್ತು ಕಪ್ ಗೆದ್ದರು. ದಟ್ ಫೀಲ್ಸ್ ಲೈಕ್ ಟು ಸ್ಪೆಷಲ್ ಟು ಮೀ. ಸೊ ಅದನ್ನು ಬರೆಯೋಣ ಅಂತ ನಾನು ಅದನ್ನು ಬರಿತಾ ಇದ್ದೆ. ಅದನ್ನು ಬರೆದ್ಮೇಲೆ ಕಿಶೋರ್ ಹೇಳ್ತಾಯಿದ್ರು, ಇಷ್ಟು ದೂರ ಬಂದು ನಮ್ಮಿಬ್ಬರ ಹೆಸರು ಬರೆದೆ RCB ಬರಿತೀನಿ ಅಂತ ಹೇಳ್ತೀಯ ಅಂತ. ಸೊ ಓಕೆ ಅಂತ ಹೇಳಿ ಅದನ್ನು ಬರೆಯೋಣ ಅಂತ ಮತ್ತೆ ಇನ್ನೊಂದು ತೊಗೊಂಡು ಪೇಪರ್ನ ನಮ್ಮಿಬ್ಬರ ಹೆಸರು ಕೂಡ ಬರೆದು ಕಿಶೋರ್ ಕೈಲಿ ಕೊಟ್ಟು ಅಲ್ಲಿ ಟಾಪಲ್ಲಿ ಹಾಕಿ ಅಂತ ಕೊಟ್ಟೆ. ಬಿಕಾಸ್ ಇಲ್ಲೆಲ್ಲ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟಿದ್ರು. ಅಲ್ಲಿಂದ ಹೊರಗೆ ಬಂದಿದ ತಕ್ಷಣ ಅಲ್ಲಿ ಶೂಟಿಂಗ್ ಗೇಮ್ ಇತ್ತು. ಅಲ್ಲಿ ಶೂಟಿಂಗ್ ಆಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಆಡ್ತಾಯಿದ್ವಿ. ಅಲ್ಲಿ ಪಾಯಿಂಟ್ಸ್ ನಾನು ಜಾಸ್ತಿ ತೊಗೊಂಡೆ ಆ್ಯಂಡ್ ಕಿಶೋರ್ ಜಾಸ್ತಿ ತೊಗೊಂಡಿಲ್ಲ. ಹಾಗಾಗಿ ನಾನು ನನ್ನ ಹಸ್ಬೆಂಡ್ನ ರೇಗಿಸ್ತಿದ್ದೆ. ನಾನು ಅಂದರೆ ಸುಮ್ಮನೆನಾ ಅಂತ ಹೇಳಿ, ಹೀಗೆ ನಾವು ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಕಾಲು ಎಳಿತಿದ್ದೆ ಇಲ್ಲಿ. ಆಮೇಲೆ ಅಲ್ಲಿಂದ ಹೊರಗೆ ಬಂದಮೇಲೆ ನಮಗೆ ತುಂಬ ಹೊಟ್ಟೆ ಹಸಿವಾಗಿತ್ತು ಅಂತ KFCಗೆ ಹೋದ್ವಿ. ಆ್ಯಂಡ್ ಇಲ್ಲಿಂದ ಮುಗಿಸ್ಕೊಂಡು ನಾವು ಇನ್ನೊಂದು ಪ್ಲೇಸ್ಗೆ ಹೋಗಬೇಕಾಗಿತ್ತು. ಅದು ಕೂಡ ತುಂಬ ದೂರ ಇತ್ತು. ಅದ್ರ ಬಗ್ಗೆ ಮಾತಾಡ್ತಿದ್ದೆ ನಾನಿಲ್ಲಿ. ಆ್ಯಂಡ್ ಹಿಂದಿನ ದಿನ ಕೂಡ ನಮಗೆ ಊಟ ಸರಿಯಾಗಿ ಸಿಕ್ಕಿರಲಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಥೈಲ್ಯಾಂಡಿಗೆ ಬಂದಮೇಲೆ KFC ಮತ್ತು 7-Eleven ನಮಗೆ ಗೋ ಟು ಪ್ಲೇಸಸ್ ಆಗೋಗಿತ್ತು ಫುಡ್ಗೆ. ಯಾವಾಗಲೂ KFCನಲ್ಲೇ ಇರ್ತಾಯಿದ್ವಿ, ಇಲ್ಲ 7-Elevenನಲ್ಲಿ ಇರ್ತಾಯಿದ್ವಿ. ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ಒಳ್ಳೆ ಫುಡ್ ಸಿಗುತ್ತೆ ಅಂತ ಇಲ್ಲಿ ಕಿಶೋರು ಆರ್ಡರ್ಗೆ ವೆಯ್ಟ್ ಮಾಡ್ತಾಯಿದ್ರು. ನಾವು ಆರ್ಡರ್ ಮಾಡಿದ್ದು ಫುಡ್ ಬಂತು. ಇವತ್ತಿಲ್ಲಿ ಊಟ ಚೆನ್ನಾಗಿ ಮಾಡಿದ್ವಿ. ನಿನ್ನೆ ಎಲ್ಲ ಊಟ ಸರಿಯಾಗಿ ಸಿಕ್ಕಿರಲಿಲ್ಲ. ಇವತ್ತು ಬೆಳಗ್ಗೆನೂ ಚೆನ್ನಾಗಿ ಸಿಕ್ತು, ಇವತ್ತು ಮಧ್ಯಾಹ್ನನೂ ಚೆನ್ನಾಗಿ ಸಿಕ್ತು. ಆ್ಯಂಡ್ ಇವೆಲ್ಲ ಕೂಲ್ ಡ್ರಿಂಕ್ಸು ಅನ್ಲಿಮಿಟೆಡ್ ಅಂತ KFCಯಲ್ಲಿ ಈ ಥರ ಇಟ್ಬಿಟ್ಟಿದ್ದಾರೆ. ಎಷ್ಟು ಸಲ ಆದರೂ ರೀಫಿಲ್ ಮಾಡ್ಕೋಬೋದು. ಹೋಟೆಲ್ ಮೇಲೆ ಕುತ್ಕೊಂಡಿದ್ದೆ, ಸುಮ್ಮನೆ ನಿಂತು ಕಾಲು ನೋವು ಬಂತು ಅಂತ ಕ್ಯಾಬ್ ಬರೋದು ಕಾಯೋಣ ಅಂತ ಕುತ್ಕೊಂಡಿದ ತಕ್ಷಣ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಕದ್ಕೊಂಡೋಗ್ಬಿಡ್ತಾರೆ ಅಂತ ಲಾಕ್ ಮಾಡಿದ ನೋಡಿ ಅಲ್ಲಿ. ಕ್ಯಾಬ್ ಬುಕ್ ಮಾಡಿದ್ವಿ. ಅವ್ನು ಯಾರು ಕ್ಯಾಬ್ ಅಕ್ಸೆಪ್ಟ್ ಮಾಡಿಬಿಟ್ಟು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಇವಾಗ ನಾವು ಕ್ಯಾನ್ಸಲ್ ಮಾಡೋಕ್ಕೆ ಹೋದರೆ ಅದು ನಮಗೆ ಚಾರ್ಜಸ್ ಬೀಳುತ್ತೆ, ಆಲ್ಮೋಸ್ಟ್ 30 to 40 ಬಾತ್. ಅದಕ್ಕೆ ಮೆಟ್ರೋಲ್ಲಿ ಹೋಗೋಣ ಅಂತ ಮೆಟ್ರೋಗೆ ಬಂದಿದ್ದೀವಿ. ಪಕ್ಕದಲ್ಲೇ ಇತ್ತು ಮೆಟ್ರೋ. ಬಟ್ ಇವಾಗ ಇದು ಕೂಡ ಅಷ್ಟೇ ಕಾಸ್ಟ್ಲಿ ಆಗುತ್ತೆ. ಇವಾಗ ಇದು ಕೂಡ ಇಷ್ಟೇ ಕಾಸ್ಟ್ಲಿ ಆಗುತ್ತೆ. 90 ಬಾತ್ ಆಯಿತು ಇಬ್ಬರಿಗೆ. ನೋಡಿ ಇಲ್ಲಿಂದ ಮೆಟ್ರೋಗೆ ಫುಲ್ ಪ್ರೊಟೆಕ್ಷನ್. ಇದೇ ಥರ ನಮ್ಮ ಬೆಂಗಳೂರಲ್ಲೂ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ. ಎಲ್ಲ ಸ್ಟಾಪ್ಸಲ್ಲೂ ಅಲ್ಲ, ಅಟ್ಲೀಸ್ಟ್ ಮೇನ್ ಮೆಜೆಸ್ಟಿಕ್ಕು, ಚಿಕ್ಕಪೇಟೆ ಅದರಲ್ಲೆಲ್ಲ ಮಾಡಿದ್ರೆ ತುಂಬ ಜನ ಓಡಾಡ್ತಾರೆ ಅಲ್ಲಿ. ಆಮೇಲೆ ಕೆಂಗೇರಿ ಮೆಟ್ರೋ ಕೂಡ ಅದು ಅಷ್ಟೇ, ತುಂಬ ಜನ ಇರ್ತಾರೆ. ಇಂಪ್ಲಿಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬ್ಯಾಂಕಾಕ್ ಮೆಟ್ರೋ ಹೋಗ್ತಾ ಇದ್ದೀವಿ. สถานีต่อไปสถานีบางไผ่ประตูรถจะเปิดทางด้านซ้าย Next station บางไผ่ Train doors open on the left. ತುಂಬ ದೂರ ಇದೆ, ಇನ್ನು 12 ಸ್ಟಾಪ್ಸ್ ಏನೋ. ಬಟ್ ಮೆಟ್ರೋ ತುಂಬ ಫಾಸ್ಟ್ ಇದೆ, ಸೊ ಬೇಗ ರೀಚ್ ಆಗ್ತದೆ. ನೋಡಿ ಪ್ರಿಯಾರಿಟಿ ಸೀಟ್ಸ್ ಅಂತ ಎವ್ರಿ ರೋಗು ಒಂದೊಂದು ಮಾಡಿದ್ದಾರೆ. ಆ್ಯಂಡ್ ಆ ಪ್ರಿಯಾರಿಟಿ ಸೀಟ್ಸಲ್ಲಿ ಯಾರಿಗೂ ಗೊತ್ತಿಲ್ಲ, ರಶ್ ಎದ್ರೂ ನಿಂತಿದ್ದಾರೆ. ತುಂಬ ಲೇಟಾಗಿ ಹೋಗಿದೆ. ಆ್ಯನಿವರ್ಸರಿನ ಇಲ್ಲೇ ಸೆಲೆಬ್ರೇಟ್ ಮಾಡಬೇಕಂತ 2 ಮಂತ್ಸಿಂದ ಪ್ಲ್ಯಾನ್ ಮಾಡಿಬಿಟ್ಟು ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಲೇಟ್ ಆಗೋಯ್ತಲ್ಲ ಅಂತ ಬೇಜಾರಾಗ್ತಿತ್ತು.